ಜೈಲಲ್ಲಿ ನಟ ದರ್ಶನ್ ಮತ್ತೆ IPS ದಯಾನಂದ್ ಮುಖಾಮುಖಿಯಾಗಿದ್ದಾರೆ. ನಟ ದರ್ಶನ್ ಇರೋ ಬ್ಯಾರಕ್ಗೆ ಈಗ ಪೊಲೀಸ್ ಅಧಿಕಾರಿ ಒಬ್ರು ಹೋಗಿರುವಂತದ್ದು ಖಡಕ್ ಎಂಟ್ರಿಯನ್ನು ಕೊಟ್ಟಿದ್ದಾರೆ. IPS ಆಫೀಸರ್ ನಟ ದರ್ಶನ್ ಇರೋ ಒಂದು ಬ್ಯಾರಕ್ಗೆ ಖಡಕ್ IPS ಆಫೀಸರ್ ಎಂಟ್ರಿಯನ್ನು ಕೊಟ್ಟಿರುವಂತದ್ದು. ಖುದ್ದು ದರ್ಶನ್ ಬ್ಯಾರಕ್ಗೆ ಭೇಟಿ ಕೊಟ್ಟು ಬಂದಿಖಾನೆಯನ್ನು ಅವರು ಪರಿಶೀಲನೆ ಮಾಡಿದ್ರು. JDP ಅವರು ದರ್ಶನ್ ಜೈಲಲ್ಲಿ ಸವಲತ್ತುಗಳು ಸಿಗ್ತಾ ಇದೆಯಾ ಇಲ್ವಾ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ಜೈಲಲ್ಲಿ ನಟ ದರ್ಶನ್ ವರ್ತನೆ ಹೇಗಿದೆ, ಬದಲಾಗಿದೆಯಾ ಅಥವಾ ಹಾಗೇ ಇದ್ದಾರಾ ಇಲ್ವಾ, ಈ ಎಲ್ಲ ಪ್ರಶ್ನೆಗಳು ಕೂಡ ಕೇಳಿ ಬರ್ತಾ ಉಂಟು. ಹೀಗೆ ಎಲ್ಲವುಗಳ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಬಿ ದಯಾನಂದ್. ದರ್ಶನ್ ವಿಚಾರದಲ್ಲಿ ಯಾವ ರೀತಿ ನಡೆದುಕೋಬೇಕು, ದರ್ಶನ್ಗೆ ಜೈಲು ಕೈಪಿಡಿ ಅನುಸಾರ ಯಾವ ಸವಲತ್ತುಗಳನ್ನು ಕೊಡಬೇಕು, ಜೈಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ ಈಗ ಬಿ ದಯಾನಂದ್. IPS ಅಧಿಕಾರಿಯಾಗಿರುವಂಥ ಇವರು ನರಕ ತೋರಿಸ್ತಿದ್ದಾರೆ ಎಂದು ಕೋರ್ಟ್ ಮೊರೆ ಹೋಗಿದ್ದ ಒಂದು ದಯಾನಂದ್ ಏನಿದ್ದಾರೆ ಅವರು ಬಿಸಿಲು ನೋಡಿಲ್ಲ, ಕನಿಷ್ಠ ಸವಲತ್ತು ಕೂಡ ಕೊಟ್ಟಿಲ್ಲ ಅಂತ ದೂರನ್ನು ಕೊಟ್ಟಿದ್ರು ದರ್ಶನ್ ಅವರು. ಜೈಲಲ್ಲಿ ನಟ ದರ್ಶನ್ IPS ಅಧಿಕಾರಿ ದಯಾನಂದ್ ಮುಖಾಮುಖಿ ಆಗಿದ್ದಾರೆ. ನಟ ದರ್ಶನ್ ಇರೋ ಒಂದು ಬ್ಯಾರಕ್ಗೆ ಹೋಗಿ ಭೇಟಿ ಮಾಡಿ ವಿಚಾರಿಸಿರುವುದು ಯಾವ ರೀತಿ ಇದ್ದಾರೆ, ಯಾವ ರೀತಿಯಾಗಿಲ್ಲ, ಎಲ್ಲ ಒಂದು ಜೈಲಿನ ನಿಯಮಗಳನ್ನು ಅನುಸರಿಸ್ತಾ ಇದ್ದಾರಾ ಇಲ್ವಾ ಅಂತೇಳಿ ಖುದ್ದು ಅವರೇ ಹೋಗಿ ಪರಿಶೀಲನೆ ಮಾಡಿದ್ರು. ದರ್ಶನ್ ಜೈಲಲ್ಲಿ ಏನಂದರೆ ಸವಲತ್ತುಗಳು ಸಿಗ್ತಾ ಇಲ್ಲ, ನನಗೆ ನರಕ ಆಗ್ತಾ ಇದೆ ಜೈಲು, ಅಲ್ಲಿನ ಅಧಿಕಾರಿಗಳು ನನಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಕನಿಷ್ಠವಾದಂಥ ಒಂದು ಸೌಲಭ್ಯಗಳನ್ನು ಕೂಡ ಕೊಡ್ತಿಲ್ಲ ಅಂತ ಕೋರ್ಟ್ ಮೊರೆ ಹೋಗಿದ್ರು. ಅದರ ವಿಚಾರವಾಗಿ ಇವರು ಹೋಗಿ ಎಲ್ಲ ಒಂದು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ ಈ ದಯಾನಂದ್ ಅವರು. ದರ್ಶನ್ ಅವರ ಒಂದು ವಿಚಾರದಲ್ಲಿ ಯಾವ ರೀತಿ ನಡೆದುಕೋಬೇಕು, ಅಲ್ಲಿನ ಅಧಿಕಾರಿಗಳಾಗಿರ್ಬೋದು, ಪೊಲೀಸ್ ಸಿಬ್ಬಂದಿಯವರಾಗಿರ್ಬೋದು, ಎಲ್ಲರೂ ಕೂಡ ಜೈಲಿನ ಒಂದು ಕೈಪಿಡಿ ಅನುಸಾರನೇ ನಡ್ಕೊಳ್ತಾ ಇದ್ದಾರಾ ಇಲ್ವಾ, ಅಲ್ಲಿನ ಅಧಿಕಾರಿಗಳು ಕೂಡ ನಡ್ಕೋಬೇಕು, ಹಾಗೆ ದರ್ಶನ್ ಕೂಡ ಜೈಲಿನ ಒಂದು ನಿಯಮಗಳೇನಿರುತ್ತೆ ಅದರ ಪ್ರಕಾರನೇ ನಡ್ಕೋಬೇಕು. ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡೋಕ್ಕೆ, ತಿಳಿದುಕೊಳ್ಳೋಕೆ ದರ್ಶನ್ ಇರುವಂತಹ ಬ್ಯಾರಕ್ಗೆ ಹೋಗಿ ದರ್ಶನ್ ಅವರನ್ನು ಭೇಟಿ ಮಾಡಿ ಎಲ್ಲ ವಿಚಾರಗಳನ್ನು ಕಲೆ ಹಾಕಿರುವಂಥದ್ದು IPS ಅಧಿಕಾರಿಯಾಗಿರುವಂಥ ಬಿ ದಯಾನಂದ್ ಅವರು. ದರ್ಶನ್ ಅವರ ವಿಚಾರದಲ್ಲಿ ಏನು ಕೋರ್ಟ್ ಆದೇಶ ಕೊಟ್ಟಿತ್ತು, ಅವರಿಗೆ ಕನಿಷ್ಠ ಸವಲತ್ತುಗಳು ಕೊಡಬೇಕು, ಬೆಡ್ಡು ದಿಂಬು ಹಾಸಿಗೆ ಏನಿರುತ್ತೆ ಅದನ್ನು ಕೊಡಬೇಕು ಅಂತ ಹೇಳಿ ಒಂದು ಆದೇಶವನ್ನು ಕೊಟ್ಟಿತ್ತು. ಆ ನಂತರವೂ ಕೂಡ ನನಗೆ ಸರಿಯಾದ ಒಂದು ಸವಲತ್ತುಗಳು ಸಿಗ್ತಾ ಇಲ್ಲ ಅಂತ ದರ್ಶನ್ ಅವರು ಕೋರ್ಟ್ ಮೊರೆ ಹೋಗಿದ್ರು. 2ನೇ ಬಾರಿ ಕೂಡ ನೀವು ಆದೇಶ ಕೊಟ್ಟರು ಕೂಡ ಸ್ವಾಮಿ ನನಗೆ ಸರಿಯಾದಂತಹ ಒಂದು ಯಾವುದೇ ರೀತಿಯ ಸವಲತ್ತುಗಳು ಸಿಗ್ತಾ ಇಲ್ಲ, ಅಲ್ಲಿನ ಅಧಿಕಾರಿಗಳು ನನಗೆ ಕಿರುಕುಳವನ್ನು ಕೊಡ್ತಾ ಇದ್ದಾರೆ, ಟಾರ್ಚರ್ ಕೊಡ್ತಾ ಇದ್ದಾರೆ, ನನಗೆ ನರಕವನ್ನು ತೋರಿಸ್ತಾ ಇದ್ದಾರೆ ಅಂತ ಹೇಳಿ ಕೋರ್ಟ್ನ ಮೊರೆ ಹೋಗಿತ್ತು. ಆ ಒಂದು ವಿಚಾರವಾಗಿ ಅದ್ರ ಬಗ್ಗೆ ತಿಳಿದುಕೊಳ್ಳೋಕೆ ಈಗ ಅವರು ದರ್ಶನ್ ಅವರ ಒಂದು ಬ್ಯಾರಕ್ಗೆ ಹೋಗಿ ದಯಾನಂದ್ ಅವರು ಭೇಟಿ ಮಾಡಿ ಎಲ್ಲವನ್ನು ಕೂಡ ಕಲೆ ಹಾಕ್ಕೊಂಡಿದ್ದಾರೆ. ಮಾಹಿತಿ ಯಾವ ರೀತಿಯಾಗಿದ್ದಾರೆ, ಯಾವ ರೀತಿಯಾಗಿಲ್ಲ ಏನು ಅಂತ. ನಮ್ಮ ಕಡೆಯಿಂದ ನಿಜವಾಗ್ಲೂ ಕೂಡ ಲೋಪದೋಷ ಆಗಿದೆಯಾ, ಇವರು ಕೋರ್ಟ್ ಮೊರೆ ಹೋಗಿದ್ರಲ್ಲ ಅದು ನಿಜವಾಗ್ಲೂ ಕೂಡ ಅದೇ ರೀತಿಯಾಗಿದೆಯಾ ಇಲ್ವಾ, ಈ ಕೊಡ್ತಾ ಇದ್ರು ಕೂಡ ಇವರೇ ಈ ರೀತಿಯಾಗಿ ಸುಮ್ಮನೆ ಹೋಗಿ ಕೋರ್ಟ್ನ ಮೊರೆ ಹೋಗಿರುವುದಾ, ಎಲ್ಲ ಒಂದು ರೀತಿಯಲ್ಲಿಯೂ ಕೂಡ ಇವರು ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕೆ ಹೋಗಿರುವಂಥದ್ದು. ದರ್ಶನ್ ಇರುವಂಥ ಒಂದು ಬ್ಯಾರಕ್ಗೆ ಹೋಗಿ ಅವರಿಗೆ ಸರಿಯಾದ ಒಂದು ಸವಲತ್ತುಗಳು ಸಿಗ್ತಾ ಇದೆಯಾ ಇಲ್ವಾ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ದರ್ಶನ್ ವಿಚಾರದಲ್ಲಿ ಅಧಿಕಾರಿಗಳು ಈಗ ಮತ್ತಷ್ಟು ಎಚ್ಚೆತ್ತುಕೊಂಡಿದ್ದಾರೆ. ಅವ್ರಿಗೆ ಏನೇನು ಕೊಡಬೇಕು ಅದು ಕೊಟ್ಟು ಬಿಡಿ, ಕೋರ್ಟ್ ಆದೇಶ ಇದೆ ಅನ್ನೋ ರೀತಿಯಲ್ಲಿ ಇವರು ಪರಿಶೀಲನೆ ಮಾಡೋಕ್ಕೆ ಹೋಗಿರುವಂಥದ್ದು. ಯಾರಾದರೂ ಈ ವಿಚಾರದಲ್ಲಿ ನಿಯಮಗಳನ್ನು ಮೀರಿದರೆ ಅಧಿಕಾರಿಗಳಾಗಿರ್ಬೋದು ಅಥವಾ ದರ್ಶನೇ ಆಗಿರ್ಬೋದು, ಏನಾದರೂ ನಿಯಮಗಳನ್ನು ಮೀರಿದರೆ ಅದಕ್ಕೆ ತಕ್ಕಂಥ ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನೋ ರೀತಿಯಲ್ಲಿ ಹೋಗಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಜೈಲಿನ ಅಧಿಕಾರಿಗಳಿಗೆ ನಿರ್ದೇಶನವನ್ನು ಕೂಡ ನೀಡಿದ್ದಾರೆ ಬಿ ದಯಾನಂದ್ ಅವರು. ಕೋರ್ಟ್ ಆದೇಶದಿಂದ ನೀವು ಅದೇ ರೀತಿಯಲ್ಲಿ ನಡೆದುಕೊಳ್ಳಿ, ಯಾವುದೇ ರೀತಿಯಾದ ಬದಲಾವಣೆಗಳನ್ನು ಮಾಡಬೇಡಿ, ಅವ್ರಿಗೆ ಏನು ಬೇಕು ಕನಿಷ್ಠ ಸೌಲಭ್ಯಗಳು ಅದನ್ನು ಒದಗಿಸಿ, ಕೋರ್ಟಿನ ನಿಯಮಾನುಸಾರ ಮತ್ತು ಜೈಲಲ್ಲಿರುವಂತಹ ಒಂದು ನಿಯಮಗಳೇನಿರುತ್ತೆ ಅದನ್ನೆಲ್ಲವನ್ನು ಕೂಡ ನೀವು ಪಾಲಿಸಬೇಕು ಅಂತ ಹೇಳಿ ಅಲ್ಲಿರುವಂತಹ ಜೈಲಿನ ಅಧಿಕಾರಿಗಳಿಗೂ ಕೂಡ ನಿರ್ದೇಶನವನ್ನು ಕೊಟ್ಟಿರುವಂಥದ್ದು ಹೇಳಿ ಆರ್ಡರ್ ಮಾಡಿದ್ದಾರೆ. ಇವರು ಕೂಡ ಕೋರ್ಟ್ ಆದೇಶವನ್ನು ಯಾರು ಕೂಡ ಮೀರಂಗಿಲ್ಲ, ಹಾಗಾಗಿ ನೀವು ಅದೇ ರೀತಿಯಲ್ಲಿ ನಡೆದುಕೊಳ್ಳಿ ಅಂತ ಹೇಳಿದ್ದಾರೆ. ದರ್ಶನ್ ಅವರ ವಿಚಾರ, ದರ್ಶನ್ ಅವರಿಗೆ ಪದೇ ಅವರಿಗೆ ಕಾಡ್ತಾ ಇತ್ತು, ನನಗೆ ಇಲ್ಲಿ ಆಗ್ತಾ ಇಲ್ಲ, ನನಗೆ ನರಕ ಆಗ್ತಾ ಇದೆ, ಇವರೆಲ್ಲರೂ ಕೂಡ ನನ್ನ ಬಳಿ ನಡೆದುಕೊಳ್ತಿರುವಂತಹ ರೀತಿಯೇ ಸರಿ ಇಲ್ಲ, ನನಗೆ ಇಲ್ಲಿ ಇರೋಕೆ ಆಗ್ತಾ ಇಲ್ಲ ಅಂತ ಹೇಳಿ ಕೋರ್ಟ್ ಮೊರೆ ಹೋಗಿದ್ರು. ಕೋರ್ಟ್ ಅದಕ್ಕೆ ಅವರ ಒಂದು ಮನವಿಯನ್ನು ಒಪ್ಕೊಂಡಿತ್ತು, ಅವರಿಗೆ ಒಂದು ಕನಿಷ್ಠ ಸೌಲಭ್ಯ ಕೊಡಿ ಅಂತ ಹೇಳಿತ್ತು. ಅದೆಲ್ಲವನ್ನು ಪರಿಶೀಲನೆ ಮಾಡೋಕ್ಕೆ ಈಗ ಬಿ ದಯಾನಂದ್ ಅವರು ಹೋಗಿ ಅವರನ್ನು ಭೇಟಿ ಮಾಡಿ ತಿಳಿದುಕೊಂಡಿದ್ದಾರೆ ಮಾಹಿತಿಯನ್ನು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.